ಎಲ್ರಿಗೂ ಗುಡ್ ಮಾರ್ನಿಂಗ್. ನಾನು ನಿಮ್ಮ ಸೀಮಾ ರಂಜು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತು ತಲೆಗೆ ಎಣ್ಣೆ ಹಾಕಿದ್ದೀನಿ. ಇವತ್ತು ವೆಡ್ನೆಸ್ಡೇ ಆ್ಯಕ್ಚುಲಿ, ಬಟ್ ನಾನು ನಿಮ್ಗೆ ಹೇಳಿದ್ದೆ ವೆಡ್ನೆಸ್ಡೇ ಟೈಮಲ್ಲಿ ನಾನೇನು ತಲೆಗೆ ಎಣ್ಣೆ ಹಾಕಲ್ಲ, ಹಾಗೆ ವಾಶ್ ಮಾಡ್ತೀನಿ ಅಂತ. ಬಟ್ ಇವತ್ತು ಎಣ್ಣೆ ಹಾಕಿದ್ದೀನಿ, ಸ್ವಲ್ಪ ಕೇರಿಂಗ್ ಜಾಸ್ತಿ ಮಾಡೋಣ ಅಂತ. ಇವತ್ತು ಲೆಗ್ ವರ್ಕೌಟ್. ಯಾವ ಲೆವೆಲಿಗೆ ಲೆಗ್ ವರ್ಕೌಟ್ ಮಾಡಬೇಕು ಅಂತಂದರೆ, ಇವತ್ತು ನಾನು ಕೆಲ್ಸಕ್ಕೆ ಹೋಗಲೇಬಾರ್ದು ಅನ್ನೋ ಥರ ಸರ್ ಆಗಲ್ಲ ಸರ್, ಕಾಲು ನೋವ್ತಿದೆ ಅಂತ ರೀಸನ್ ಕೊಡಬೇಕು. ಬಟ್ ಸ್ಟಿಲ್ ಹೋಗಲೇಬೇಕು ಅಂದರೆ ಆ ಲೆವೆಲಿಗೆ ನಾನು ಇವತ್ತು ಲೆಗ್ ವರ್ಕೌಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ದಿನ ಮಾಡಿದ್ದೆಲ್ಲ ಬೇಸಿಕ್, ಇವತ್ತು ಮಾಡೋಣ. ಅದಕ್ಕಿಂತ ಮುಂಚೆ ಇವಾಗ ನಾವು ಬಿಸಿನೀರು ಕುಡಿಯೋಣ. ಅದಕ್ಕಿಂತ ಮುಂಚೆ ಥ್ಯಾಂಕ್ ಯು ಸೋ ಮಚ್, ನನಗೆ 300 ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ಎಲ್ಲ ನಿಮ್ಮ ಸಪೋರ್ಟ್ ಆ್ಯಂಡ್ ಹೀಗೆ 500,000ವರೆಗೆ ಆಗಲಿ, ಆದಷ್ಟು ಬೇಗ ಆಗಲಿ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಒಂದು ಟಾರ್ಗೆಟ್ ಇದ್ದಿದ್ದು 3 months ಒಳಗೆ, ಅಂದರೆ ನನ್ನ ಏನು ವರ್ಕೌಟ್ ಜರ್ನಿ ಇದೆ ಈ ಜರ್ನಿ ಮುಗಿಯುವಷ್ಟರಲ್ಲಿ ನನಗೆ 1000 ಸಬ್ಸ್ಕ್ರೈಬರ್ಸ್ ಆಗಲಿ ಅಂತ ಅಂದ್ಕೊಂಡಿದ್ದೆ. ಇವಾಗ ಆಲ್ರೆಡಿ 300 ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ಆದಷ್ಟು ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಇವಾಗ ನಾವು ಬಿಸಿನೀರು ಕುಡಿಯೋಣ. ಈ ಟಾಪ್ ಬಂದು ನಂದು 6 years ಓಲ್ಡ್ ಟಾಪ್. ಸೊ ಅದು ಇವಾಗ ತುಂಬಾ ಲೂಸ್ ಆಗಿದೆ. ಯು ಕ್ಯಾನ್ ಸಿ ಲೂಸು ಆಗಿದೆ, ಫಿಟ್ಟಾಗೂ ಕೂತಿದೆ. ಓಕೆ, ಇವತ್ತು ಲೆಗ್ ಡೇ ಇರೋದ್ರಿಂದ ಬೇಗ ಬೇಗ ವಾರ್ಮ್ ಅಪ್ ಸ್ಟಾರ್ಟ್ ಮಾಡೋಣ. ವರ್ಕೌಟ್ ಸ್ಟಾರ್ಟ್ ಮಾಡೋಣ. ಈಗ ನಂದು ವರ್ಕೌಟ್ ಎಲ್ಲ ಮುಗಿದಿದೆ. ಈಗ ನಾನು ಇಲ್ಲಿ ಕ್ಲೀನ್ ಮಾಡಬೇಕು ಹೊರಗಡೆ. ಸೊ ಅಲ್ಲಿ ಕ್ಲೀನ್ ಮಾಡಿಬಿಟ್ಟು ಒಳಗಡೆ ಹೋಗೋಣ. ವರ್ಕೌಟ್ ಮುಗೀತು, ಕ್ಲೀನಿಂಗ್ ಮುಗೀತು. ಇವಾಗ ನಾನು ಕುಕ್ಕಿಂಗ್ ಮಾಡಬೇಕು. ಇವತ್ತು ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದರಲ್ಲಿ ಇವತ್ತು ಮಾಡ್ತಾ ಇರೋ ಸಾರು ಬಂದು ಬೇಳೆ ಸಾರು. ಅದನ್ನೇ ಅಷ್ಟು ಖುಷಿಲಿ ಹೇಳ್ತಾ ಇದೆಯಾ ಅಂತ ಕೇಳ್ತಾ ಇದ್ದೀರಾ? ಹಿಂಗಾಗೋಂಥದ್ದೆಲ್ಲ ಖುಷಿಲೇ ತಾನೇ ಮಾಡಬೇಕು. ಹೋಗಪ್ಪ. ನಾನು ಇಡೀ ಜೀವನದಲ್ಲಿ ನಾನು ಟೈಮ್ ವೇಸ್ಟ್ ಮಾಡ್ತೀನಿ ಅಂತಂದರೆ ಅರ್ಧ ಈ ಟ್ರೈಪಾಡ್ನ ಸರಿ ಮಾಡಿ ಇಡೋ ಅಷ್ಟರಲ್ಲೇ ನಂಗೆ ಸಾಕಾಗೋಗಿರುತ್ತೆ. ಯಾಕಾದರೂ ಅದ್ರ ಕಾಲು ಮುರಿದಾಕಿದ್ದು ಅದು ನನಗೆ ಹಿಂಸೆ ಕೊಡ್ತಾ ಇದೆ. ಏನಿಲ್ಲ ಹಿಂಸೆ. ಓಕೆ, ಇವಾಗ ನಾವು ಒಂದೊಂದಾಗಿ ಸ್ಟಾರ್ಟ್ ಮಾಡೋಣ. ಇವಾಗ ಒಂದು ಕಡೆ ರೈಸ್ ಇಡೋಣ, ಅದ್ರ ಪಾಡಿಗೆ ಅದು ಆಗ್ತಾ ಹೋಗ್ತಾ ಇರಲಿ. ಒಂದು ಕಡೆ ರೈಸ್, ಒಂದು ಕಡೆ ಎಗ್, ಒಂದು ಕಡೆ ಬೀಟ್ರೂಟ್, ಒಂದು ಕಡೆ ಡ್ರೈ ಫ್ರೂಟ್, ಇನ್ನೊಂದು ಕಡೆ ಸಾರು. ಇವತ್ತು ಬೇಜಾನ್ ಕೆಲಸ ಇದೆ. ಇವತ್ತು ತಲೆಗೂ ಸ್ನಾನ ಮಾಡಬೇಕು. ಅನ್ನಕ್ಕೆ ಇಟ್ಟಿದ್ದೀನಿ, ಮೊಟ್ಟೆಗೂ ಇಟ್ಟಿದ್ದೀನಿ.
ಈಗ ಸ್ವಲ್ಪ ಟೊಮೊಟೊ ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ. ಅದು ಕಟ್ ಮಾಡಾದ್ಮೇಲೆ ನಾವು ಡ್ರೈ ಫ್ರೂಟ್ ಶೇಕ್ ಬೀಟ್ರೂಟ್ ಶೇಕ್ ಮಾಡೋಣ. ಆವಾಗಲೇ ಹೇಳ್ದಂಗೆ ನನಗೆ ಏನಾರೇ ಜಿಗುಪ್ಸೆ ಕೊಡ್ತದೆ ಈ ಟ್ರೈಪೋಡ್. ನನಗೆ ಆದಷ್ಟು ಬೇಗ ಒಂದು ಹೊಸ ಟ್ರೈಪೋಡ್ ತೊಗೋಬೇಕು. ಆವಾಗಲೇ ಹೇಳ್ದಂಗೆ ನನಗೆ 300 ಫಾಲೋವರ್ಸ್ ಆಗಿದ್ದಾರೆ. ಇವಾಗ 304 ಆಗಿದ್ದಾರೆ. ನನಗೆ ಡೈಲಿ ಬೆಳಿಗ್ಗೆ ಎದ್ದಿದ ತಕ್ಷಣ ನಾನು ಫಸ್ಟ್ ನೋಡೋದೇ ಯೂಟ್ಯೂಬಲ್ಲಿ ಎಷ್ಟು ಫಾಲೋವರ್ಸ್ ಆಗಿದ್ದಾರೆ ಅಂತ. ಅದೇನೋ ನೋಡಿದ್ರೆ ಬೆಳಗ್ಗೆ ಹೊತ್ತು ಎನರ್ಜಿ ಬೂಸ್ಟ್ ಬಂದಂಗೆ ನನಗೆ ಅದೇ ಮೋಟಿವೇಶನ್ ಅನಿಸುತ್ತೆ. ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ, ಎಸ್ ನನ್ನ ಕಂಟೆಂಟ್ ಅವ್ರಿಗೆ ಇಷ್ಟ ಆಗ್ತಿದೆ ಅಂತೆಲ್ಲ ಒಳಗೊಳಗಿಂದನೇ ಖುಷಿ ಆಗ್ತಾ ಇರುತ್ತೆ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಅನ್ನೋದನ್ನ ಹೇಳ್ತಾ ಇವಾಗ ನಾವು ಈರುಳ್ಳಿ ಮತ್ತು ಟೊಮೆಟೊನ ಕಟ್ ಮಾಡ್ಕೊಳ್ಳೋಣ. ಈಗ ಬೇಳೆ ಸಾರಿಗೆ ಹಾಕ್ಬೇಕಾಗಿರೋ ಎಲ್ಲ ಐಟಮ್ ಇದಕ್ಕೆ ಹಾಕಿದ್ದೀನಿ. ಏನು ತೋರ್ಸೋಕ್ಕಾಗಲ್ಲ ನನಗೆ, ಚಲೋ ಇರ್ತದೆ. ಇವಾಗ ಹಾಕಿ ಅದನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಾ ಹೇಳದ್ನಲ್ಲ, ಜಾಸ್ತಿ ರಿಸ್ಕ್ ಇಲ್ಲ. ಎಲ್ಲ ಒಂದೇ ಸತಿ ಹಾಕ್ಬಿಟ್ಟು ವಿಸಿಲ್ ಹೊಡ್ಸ್ಬಿಟ್ರೆ ಮುಗೀತು. ಅಜ್ಜಿ ಯಾರು ತಲೆ ಕೆಡ್ಸ್ಕೊತಾರೆ. ರೈಸ್ ಆಗಿದೆ ಆಲ್ರೆಡಿ. ಈ ಪ್ರಾಸೆಸ್ ಮಾಡೋ ವರ್ಷದಲ್ಲಿ ಆಲ್ರೆಡಿ ರೈಸ್ ಆಗಿದೆ, ಎಗ್ ಆಗಿದೆ. ಇವಾಗ ನನಗೆ ಬಾಕಿ ಇರೋದು ಬಂದು ಬೀಟ್ರೂಟ್ ಜ್ಯೂಸ್ ಮತ್ತೆ ಡ್ರೈ ಫ್ರೂಟ್ ಜ್ಯೂಸ್. ಇವಾಗ ನಾವು ಅದನ್ನ ಮಾಡುವ. ಕಾಲೆಲ್ಲ ಗಿಡ ಅಂತ ನಡಗುತ್ತಲ್ಲ, ಆ ಲೆವೆಲ್ಗೆ ನನಗೆ ನಡಗ್ತಿದೆ. ಬಟ್ ಅದೇನೋ ಗೊತ್ತಿಲ್ಲ, ಇಂಥ ಟೈಮಲ್ಲಿ ತುಂಬಾ ಕೆಲಸ ಹಿಡ್ಕೊಂಡ್ಬಿಡ್ತೀನಿ. ಅಡುಗೆ ಮಾಡೋದಾಗಿರ್ಲಿ, ಹೊರಗಡೆ ತೊಳೆಯೋದಾಗಿರ್ಲಿ, ತಲೆ ತೊಳೆಯೋದಾಗಿರ್ಲಿ, ಅದು ಯಾಕೆ ಅಂತಾನೆ ಗೊತ್ತಿಲ್ಲ. ಅದ್ರಲ್ಲಿ ಸುಮ್ಮನೆ ಕೆಲಸ ಹಿಡ್ಕೊಂಡಿರ್ತೀನಿ. ಬಟ್ ಇದ್ದೇ ಇರುತ್ತೆ. ಹೊರಗಡೆ ಸುಮ್ಮನೆ ಕಾಲಿಟ್ಟಾಗ ಗಲೀಜ್ ಫೀಲ್ ಆಯ್ತು ಅಂತಂದ್ರೆ ತೊಳಿಲೇಬೇಕು ಅಂತ ಅನ್ಸುತ್ತೆ. ಅಡುಗೆಗೆ ಮಾಡ್ಕೊಳಕ್ ಏನಿಲ್ಲ, ಹೋಗಿ ಹೊರಗಡೆ ತಿನ್ನೋಣ ಅಂತಂದ್ರೆ ಓಕೆ, ಒಂದು ತಿನ್ಬೋದು, ನೆಕ್ಸ್ಟ್ ಇನ್ನೆರಡು ಏನ್ ಮಾಡೋದು ಅಂತ ತಲೆಗೆ ಬರುತ್ತೆ. ಏನ್ ಮಾಡೋದು ಅಂತ ಗೊತ್ತಾಗಲ್ಲ ಕೆಲವೊಂದ್ಸತಿ ಅನ್ಸುತ್ತೆ, ಅಪ್ಪ ಯಾರಾದ್ರೂ ಬೇಕು ಅಡುಗೆ ಮಾಡಕ್ ನಂಗೆ ಅಂತ. ಸಿಗಲ್ಲ ಅನ್ನೋದು ಗೊತ್ತು. ಕಾಸು ಕೊಡದೆ ಯಾರು ಬರ್ತಾರೆ ಅಲ್ವಾ? ಇವಾಗ ನಾವು ಮಾತಾಡ್ತಾ ನಿಂತ್ಕೊಂಡ್ರೆ ನನಗೆ ಟೈಮ್ ಆಗುತ್ತೆ. ಬನ್ನಿ ನಾವು ಈಗ ಡ್ರೈ ಫ್ರೂಟ್ ಶೇಕ್ ಮಾಡೋಣ. ಡ್ರೈ ಫ್ರೂಟ್ಸ್ ಇನ್ನೂ ತಂದಿಲ್ಲ, ಎಲ್ಲೋ ಒಂದೊಂದು ಚೂರಿದೆ ವೀಟಲ್ಲಿ, ತೋರಿಸ್ತೀನಿ. ಇಷ್ಟಿಷ್ಟೇ ಇರೋದು. ಇದ್ರೊಳಗೆ ಏನು ಕಾಣ್ತಾ ಇದೆ? ಇಷ್ಟಿಷ್ಟೇ ಇರೋದು. ಇವಾಗ ಬಾದಾಮಿನ ಇಷ್ಟೇ ಇರೋದು. ಇಷ್ಟರಲ್ಲಿ ಇವತ್ತಿಗೆ 3, ನಾಳೆಗೆ 3, ನಾಳಿದಕ್ಕೆ 3 ಅಂತ ಲೆಕ್ಕ ಹಾಕಂಗಾಗಿದೆ. ಈಗ ಇದ್ದಾಗ ಫುಲ್ ಜೋಶಲ್ಲಿ ಎಲ್ಲ ಹಾಕ್ಬಿಡೋದು, 4 ಅಂತೆ 5 ಅಂತೆ ಅಂತ. ಎಲ್ಲ ಇದ್ದಾಗ ಹಿಂಗೆ ಲೆಕ್ಕ ಹಾಕೊಂಡು ಜೀವನ ಮಾಡ್ಬೇಕು. ಇದು ಅಷ್ಟೇ, ಇದು ಇನ್ನೊಂದು 7 ಇದೆ ಅಷ್ಟೇ. ಇದು ಕೂಡ ಡ್ರೈ ಫ್ರೂಟ್ ಶೇಕ್ ರೆಡಿ. ಹಿಂಗೆಲ್ಲ ಬೇಗ ಆಗ್ಬಿಟ್ರೆ ಏನೋ ಒಂಥರ ಖುಷಿ. ಇದಕ್ಕೆ ಬೀಟ್ರೂಟ್ ಜ್ಯೂಸ್ ಮಾಡೋಣ. ಬೀಟ್ರೂಟ್ ಜ್ಯೂಸ್ ಮುಗ್ದಿದೆ. ಪರ್ಫೆಕ್ಟ್. ನಿಮ್ಗೆ ಅನ್ಸ್ಬೋದಲ್ಲ, ಇವಳ ಲೈಫು ಡೈಲಿ ಹಿಂಗೆ ನಡೆಯುತ್ತಾ, ಏನು ವ್ಯತ್ಯಾಸನೇ ಇರಲ್ವಾ? ಇವಳೆಲ್ಲೂ ಹೋಗೋದೇ ಇಲ್ವಾ? ಇವಳೆಲ್ಲೂ ಬರೋದೇ ಇಲ್ವಾ? ಇವಳೇನು ಎಕ್ಸ್ಟ್ರಾ ತಿನ್ನೋದೇ ಇಲ್ವಾ? ಮಾಡಿದ್ನೇ ಮಾಡ್ಕೊಂಡು ತಿಂತಾಳಲ್ಲ. ಇವಳು ಯಾವಾಗಲೂ ಕೆಲಸಕ್ಕೆ ಹೋಗ್ತಾಳ? ಇವಳು ಯಾವಾಗಲೂ ಮನೇಲೇ ಇರ್ತಾಳ? ಇವಳಿಗೆ ಯಾರು ಫ್ರೆಂಡ್ಸೇ ಇಲ್ವಾ? ಇದು ಯಾವುದೂ ನಿಮಗೆ ಕ್ವಶನೇ ಬಂದಿಲ್ವಾ? ನಾನು ವಿಡಿಯೋದಲ್ಲಿ ಇಲ್ಲಿ ಕೂತ್ಕೊಳ್ಳೋಕೆ ಚೆನ್ನಾಗಿದೆ, ವಿಡಿಯೋ ಮಾಡೋಣ. ನಾನು ವಿಡಿಯೋದಲ್ಲಿ ನಿಮಗೆ ಏನು ತೋರಿಸ್ತೀನಿ ಅದು ಆ್ಯಕ್ಚುಲ್ ನನ್ನ ಲೈಫ್. ಅಂದರೆ ಮಾರ್ನಿಂಗಿಂದ ನಾನು ಕೆಲ್ಸಕ್ಕೆ ಹೊರಡೋವರೆಗೂ ನಾನು ನಿಮಗೆ ತೋರಿಸ್ತೀನಿ. ಅಲ್ಲಿವರೆಗೂ ರಿಯಲ್ ಆಗಿ ನನ್ನ ಲೈಫಲ್ಲಿ ಡೈಲಿ ಏನು ನಡೆಯುತ್ತೆ ಅದನ್ನೇ ತೋರಿಸ್ತಾ ಇದ್ದೀನಿ. ಆ್ಯಂಡ್ ನಾನು ಇಲ್ಲಿಂದ ಕೆಲ್ಸಕ್ಕೆ ಹೋಗೋದ್ಮೇಲೆ ಅಲ್ಲೇನು ನಡೆಯುತ್ತೆ ಅಂತಂದರೆ, ಆರಾಮಾಗಿ ಕೆಲಸ ಮಾಡ್ಕೋತೀನಿ, ಅಲ್ಲೇ ಕುತ್ಕೊಂಡು ಎಡಿಟು ಮಾಡ್ಕೋತೀನಿ. ಅಲ್ಲಿ ಎಡಿಟ್ ಮಾಡಿಬಿಟ್ಟು 5:15ಗೆಲ್ಲ ಅಪ್ಲೋಡ್ ಮಾಡ್ತೀನಿ. 5 ಗಂಟೆ 5:15ಗೆಲ್ಲ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಸೀದಾ ಮನೆಗೆ ಬರ್ತೀನಿ, ಊಟ ಮಾಡ್ತೀನಿ, ಬೇಗ ಮಲ್ಕೋತೀನಿ. ಆದರೆ ಆಲ್ಮೋಸ್ಟ್ ಆಲ್ ನಾನು ಮೊಬೈಲಿಂದ ದೂರ ಇರ್ತೀನಿ. ನಾನು ಮೊಬೈಲ್ನ ಜಾಸ್ತಿ ಯಾವಾಗ ಯೂಸ್ ಮಾಡೋದು ಅಂದರೆ, ಒಂದು ವಿಡಿಯೋ ಮಾಡಬೇಕಾದ್ರೆ, ಇನ್ನೊಂದು ಎಡಿಟ್ ಮಾಡಬೇಕಾದ್ರೆ. ಈ 2 ಟೈಮ್ ಬಿಟ್ಟರೆ ಮೊಬೈಲ್
ನಾನು ವಿಡಿಯೋನ ಅಪ್ಲೋಡ್ ಮಾಡಾದ್ಮೇಲೆ ವಿಡಿಯೋ ಹೆಂಗೆ ಓಡ್ತಾ ಇದೆ, ಏನಾಗಿದೆ, ಅದು ಎಷ್ಟು ರೀಚ್ ಆಗಿದೆ, ಏನು ಎತ್ತ ಇದು ಯಾವುದು ನೋಡಕ್ ಹೋಗಲ್ಲ. ಯಾಕಂದ್ರೆ ಆಲ್ರೆಡಿ ಒಂದು ವಿಡಿಯೋ ಮಾಡಿ ತಲೆ ಫುಲ್ ಬ್ಲಾಸ್ಟ್ ಆಗೋಗಿರುತ್ತೆ, ಇನ್ನೊಂದು ಎಡಿಟು ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ತಲೆನೋವು ಬಂದಿರುತ್ತೆ. ಅದಾದ್ಮೇಲೆ ಅಪ್ಲೋಡ್ಗೆ ಏನೂ ಇಲ್ಲ. ಸೊ ಈ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಮಾತ್ರ ನಾನು ಮೊಬೈಲ್ ನೋಡ್ತೀನಿ ಹೊರತು ಅದಾದ್ಮೇಲೆ ಮೊಬೈಲೇ ನೋಡಕ್ ಹೋಗಲ್ಲ. ಯಾಕಂದ್ರೆ ಇಷ್ಟ ಆಗೋ ಅಷ್ಟರಲ್ಲೇ ಆಲ್ಮೋಸ್ಟ್ ನನಗೆ 50% ತಲೆನೋವು ಬಂದ್ಬಿಟ್ಟಿರುತ್ತೆ. ಸೊ ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡಾದ್ಮೇಲೆ ಇವನ್ ಮನೆಗೆ ಬಂದಾದ್ಮೇಲೂ ಜಾಸ್ತಿ ಮೊಬೈಲ್ ನೋಡಲ್ಲ ನಾನು. ತಿನ್ನ ಮನೆ ಒಂದು ರೌಂಡ್ ಕ್ಲೀನ್ ಮಾಡೋದನ್ನ ಮಲ್ಕೊಂಡ್ರೆ ನೆಮ್ಮದಿಯಾಗಿ 9:30ಗೆಲ್ಲ ನಾನು ಮಲ್ಕೊಂಡ್ಬಿಟ್ಟಿರ್ತೀನಿ. ಪೀಸಾಗಿ ಮಲ್ಕೊಂಡು ಬೆಳಿಗ್ಗೆ 5 ಗಂಟೆಗೆ ಎದ್ದೇಳ್ತೀನಿ. ಟ್ರಾವೆಲ್ ಮಾಡಬೇಕು ತುಂಬ ಅಂತ, ಬಟ್ ಟ್ರಾವೆಲ್ ಮಾಡಕ್ ಬೇಕಾಗಿರೋ ಅಷ್ಟು ಸ್ಯಾಲ್ರಿ ನನಗೆ ಬರ್ತಿಲ್ಲ. ಆ್ಯಂಡ್ ಬರ್ತಿರೋ ಸ್ಯಾಲ್ರಿಲಿ ನನ್ನ ಡ್ರೈ ಫ್ರೂಟ್ಸು, ನನ್ನ ಡಯಟ್ ಫುಡ್ಡು, ಎಗ್ ಅದು ಇದು ಅಂದ್ಕೊಂಡೇ ಖರ್ಚಾಗೋಗ್ತಾ ಇದೆ. ನೋಡಬೇಕು ಈ ಇಯರಲ್ಲಿ ಅಟ್ಲೀಸ್ಟ್ ಯಾವುದಾದ್ರೂ ಒಂದು 2-3 ಪ್ಲೇಸ್ಗಾದ್ರೂ ತುಂಬ ದೂರ ಇರೋ ಜಾಗಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ, ಯಾರೋ ಗೊತ್ತು. ಇನ್ 3 ಮಂತ್ಸಲ್ಲಿ ನಾನು ತುಂಬ ಪಾಪ್ಯುಲರ್ ಆಗಿಬಿಟ್ರೆ, ಅಯ್ಯೋ ನಾನು ಕಾಯ್ತಾ ಇದ್ದೀನಿ ನಾನು. ಕಂಪ್ಲೀಟಾಗಿ ಎಲ್ಲ ಮುಗ್ದಿದೆ. ಬೀಟ್ರೂಟ್ ಜ್ಯೂಸ್ ಆಗಿದೆ, ಡ್ರೈ ಫ್ರೂಟ್ ಜ್ಯೂಸ್ ಆಗಿದೆ, ರೈಸ್ ಆಗಿದೆ, ಸಾರು ಆಗಿದೆ, ಆ್ಯಂಡ್ ಎಗ್ ಆಗಿದೆ. ಇಷ್ಟ ಆಗಿದೆ. ಒಂದು ಮಲ್ಗಿ ಎದ್ದು ಸ್ನಾನ ಮಾಡಿ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಬಾಯ್. ಎಸ್, ಈ ಕಡೆ ಬ್ರೈಟ್ನೆಸ್ ಚೆನ್ನಾಗಿ ಕಾಣ್ತಾ ಇದೆ. ಇವಾಗ ಸ್ನಾನ ಎಲ್ಲ ಮಾಡಿಕೊಂಡು ಫ್ರೆಶ್ ಆಗಿ ಬಂದೆ. ಖುಷಿ ವಿಷಯ ಏನು ಅಂತಂದರೆ, ಇವಾಗ ಬೆಳಗ್ಗೆ ಬೇಗ ಎದ್ದೇಳ್ತಿರೋದ್ರಿಂದ ತುಂಬಾ ಟೈಮ್ ಸಿಗ್ತಿದೆ ನನಗೆ ರೆಸ್ಟ್ ಮಾಡೋಕ್ಕಾಗಿರಲಿ ಅಥವಾ ಈ ಥರ ಫ್ರೆಶ್ ಅಪ್ ಆಗೋಕ್ಕಾಗಿರಲಿ, ಆ್ಯಂಡ್ ಪೀಸಾಗಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಕ್ಕಾಗಿರಲಿ, ತುಂಬಾ ಟೈಮ್ ಸಿಗ್ತಾ ಇದೆ. ನನಗೆ ಈ ಥರ ಅವಾಗವಾಗ ಡಿಸ್ಟರ್ಬೆನ್ಸ್ ಆಗ್ತಾ ಇರತ್ತೆ, ಅದನ್ನ ಇಗ್ನೋರ್ ಮಾಡಿ. ಹೋಪ್ ನೀವೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಮತ್ತೆ ನಾಳೆ ಸಿಗುವ. ಬಾಯ್.